ಪಕ್ಕದ ರಾಜ್ಯದವರಾಗಿರ್ಬೋದು, ಪಕ್ಕದ ದೇಶದವರು ಈ ಸಾಂಗ್ ಬಗ್ಗೆ, ಈ ಮೂವಿ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ನಮ್ಮ ಕನ್ನಡದ ಮೂವಿ ಬಗ್ಗೆ ನಮಗೂ ಸಹ ಹೆಮ್ಮೆ ಅನ್ನೋದು ಇದ್ದೇ ಇರ್ತದೆ. ಏನೋ ಒಂಥರ ಹೊಸ ಕ್ರಿಯೇಟಿವಿಟಿ ಗುರು, ನೋಡೋದಕ್ಕೂ ಕೇಳೋದಕ್ಕೂ ಸಿಕ್ಕಾಪಟ್ಟೆ ಒಂದು ಡಿಫ್ರೆಂಟ್ ಅನ್ನಿಸ್ತದೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳೋದಂತೂ ಸಿಕ್ಕಾಪಟ್ಟೆ ಕಷ್ಟ. ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಈ ವಿಡಿಯೋದ ವಿಶೇಷ ಏನು ಅಂದರೆ, ನನ್ನ ಟಾಪಿಕ್ ಅಲ್ಲ ಆದರೂ ಮಾತಾಡಬೇಕು ಅಂತ ಅನ್ನಿಸ್ತದೆ. ಈ ಉಪ್ಪಿ ಸರ್ ಅವರ ಒಂದು ಮೂವಿ, ಒಂದು ಸಾಂಗ್ ರಿಲೀಸ್ ಆಗಿದೆ. ಒಂದು ಟ್ರೋಲ್ ಆಗುತ್ತೆ ಈ ಸಾಂಗ್ ಬಗ್ಗೆ ಮಾತಾಡೋದಾದ್ರೆ, ಏನು ಸಾಂಗು, ಟ್ರೋಲರ್ಸ್ನೇ ಟ್ರೋಲ್ ಮಾಡುವಂಥ ಒಂದು ಸಾಂಗ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿರುವಂಥ ಒಂದು ಸಾಂಗು. ಯಾವ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ರೂ ಇದೇ ಸಾಂಗ್ ಕಥೆಗಳೇ ಮಾತಾಡ್ತಿದ್ದಾರೆ. ನಮ್ಮ ಬೇರೆ ರಾಜ್ಯದವರು, ಬೇರೆ ದೇಶದವರು. ಏನು ಟ್ರೆಂಡು ಅಂದರೆ, ಉಪ್ಪಿ ಸರ್ ಡೈರೆಕ್ಷನ್ ಮಾಡೋದ್ರಿಂದ ಇಷ್ಟೆಲ್ಲ ಟ್ರೆಂಡ್ ಆಗುತ್ತೋ, ಅಥವಾ ಅವ್ರಿಗಿರೋ ಟ್ಯಾಲೆಂಟಿಂದ ಇಷ್ಟೆಲ್ಲ ಒಂದು ಟ್ರೆಂಡ್ ಆಗುತ್ತೋ ಅಂತ ಒಂದು ಸರಿ ಅರ್ಥನೇ ಆಗೋದಿಲ್ಲ. ಅರ್ಥ ಆಯ್ತಾ? ಅವ್ರ ಹೆಸರು, ಅವ್ರ ಟ್ಯಾಲೆಂಟನ್ನು ನಾವು ದಯವಿಟ್ಟು ಗೌರವಿಸ್ಲೇಬೇಕು, ತಲೆ ಬಾಗಲೇಬೇಕು. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳೋದಂತೂ ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲೂ ಟ್ರೋಲರ್ಸ್ನೇ ಟ್ರೋಲ್ ಮಾಡುವಂತಹ ಒಂದು ಗುಂಡಿಗೆ ಇರೋದನ್ನು ನಮ್ಮ ಉಪ್ಪಿ ಸರ್ ಅವ್ರಿಗೇನೆ. ಯಾಕೆಂದರೆ ಈ ಸಾಂಗ್ ಕೇಳಿದ್ರೇ ಒಂದು 4-5 ವರ್ಷದ ಹಿಂದೆಯಿಂದ ಯಾವ್ಯಾವ ಟ್ರೋಲ್ ಆಗಿದ್ವು ಅದನ್ನೆಲ್ಲ ಒಂದು ತೆಗೊಬಂದು ಒಂದು ಲಿರಿಕ್ಸನ್ನು ರೆಡಿ ಮಾಡಿ ಅದನ್ನು ಸಾಂಗ್ ಮುಖಾಂತರ ಆಡೋದಿದೆಯಲ್ಲ, ಇದು ಒಂದು ಸಖತ್ತು ಪ್ಲಾನ್ ಅಂತ ಹೇಳ್ಬೋದು. ಒಳ್ಳೆ ಐಡಿಯಾ. ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಏನು ಪದಗಳೇ ಬರ್ತಿಲ್ಲ. ಅರ್ಥ ಆಯ್ತಾ? ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ. ಪಕ್ಕದ ರಾಜ್ಯದವರಾಗಿರ್ಬೋದು, ಪಕ್ಕದ ದೇಶದವರು ಈ ಸಾಂಗ್ ಬಗ್ಗೆ, ಈ ಮೂವಿ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ನಮ್ಮ ಕನ್ನಡದ ಮೂವಿ ಬಗ್ಗೆ ನಮಗೂ ಸಹ ಹೆಮ್ಮೆ ಅನ್ನೋದು ಇದ್ದೇ ಇರ್ತದೆ. ದಯವಿಟ್ಟು ಈ ಟೀಮ್ಗಾಗಲಿ, ಈ ಚಿತ್ರಕ್ಕಾಗಲಿ ಒಂದು ಒಳ್ಳೆ ನಿರೀಕ್ಷೆ ಇದೆ. ಅರ್ಥ ಆಯ್ತಾ? ನಮ್ಮ ದೇಶದ ಜನರಿಂದನೇ ಒಳ್ಳೆ ನಿರೀಕ್ಷೆ ಇದೆ. ಸಿಕ್ಕಾಪಟ್ಟೆ ಒಂದು ಟ್ರೆಂಡಿಂಗ್ ಮೂವಿ ಆಗ್ಬೋದು ಅಂತ 100% ಆಗೇ ಆಗುತ್ತೆ. ಅರ್ಥ ಆಯ್ತಾ? KGF ಯಾವ ರೀತಿ ಹಿಟ್ಟಾಯಿತೋ, KGF 1 ಮತ್ತು 2, ಕಾಂತಾರ ಯಾವ ರೀತಿ ಹಿಟ್ಟಾಯಿತೋ, ಅದೇ ರೀತಿ ಈ ಸಿನಿಮಾನೂ ಸಹ ಹಿಟ್ಟಾಗುವಂಥ ಒಂದು ಸಾಧ್ಯತೆ ಇದೆ ಅಂತ 100% ಆಗೇ ಆಗುತ್ತೆ. ಯಾಕೆಂದರೆ ಡೈರೆಕ್ಷನ್ ಮಾಡ್ತಿರೋರು ಯಾರು ಹೇಳಿ? ನಿಮಗೂ ಸಹ ಗೊತ್ತು. ಒಂದು ಉಪ್ಪಿ ಸರ್ ಅವರು ಡೈರೆಕ್ಷನ್ಗೆ ಇಳಿದ್ರೇ ಒಂದು ರೌಡಿಸಮ್ ಅಂದರೆ ಈ ಅಂಡರ್ವರ್ಲ್ಡ್ ಡಾನ್ಗೆ ಒಂದು ಬೇಸಿದಂಗೆ. ಅರ್ಥ ಆಯ್ತಾ? ಇವರು ಡೈರೆಕ್ಷನ್ ಆಗಿರ್ಬೋದು, ಇವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಗುರು. ಯಾರೂ ಸಹ ರಾಜಮೌಳಿ ಮತ್ತು ದೊಡ್ಡ ಡೈರೆಕ್ಟರ್ಗಳು ಯಾರೆಲ್ಲ ಇದ್ದಾರೋ ಅಂಥವರೆಲ್ಲ ಇವ್ರನ್ನ ಸಿಕ್ಕಾಪಟ್ಟೆ ಮೆಚ್ಚುಗೆ ಕೊಡ್ತಾರೆ. ಅರ್ಥ ಆಯ್ತಾ? ಯಾಕೆಂದರೆ ಇವರು ಡೈರೆಕ್ಷನ್ ಒಂಥರ ಡಿಫ್ರೆಂಟ್ ಆಗಿರ್ತದೆ. ಏನೋ ಒಂಥರ ಡಿಫ್ರೆಂಟು, ಏನೋ ಒಂಥರ ಹೊಸದು. ಅರ್ಥ ಆಯ್ತಾ? ಹೊಸದನ್ನು ಕಂಡು ಹಿಡಿದು ನಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡೋದಿದೆಯಲ್ಲ, ಸಿಕ್ಕಾಪಟ್ಟೆ ರಿಸ್ಕ್. ಅರ್ಥ ಆಯ್ತಾ? ಆ ಥರ ಒಂದು ಪ್ಲಾನನ್ನು, ಆ ಥರ ಒಂದು ತಲೆ ಓಡಿಸ್ಬೇಕು ಅಂದರೆ ಓಡಿಸೋದಕ್ಕಾಗೋದು, ಊಹೆನೂ ಮಾಡೋಕ್ಕಾಗದೇ ಇರುವಂತಹ ಒಂದು ಕೆಲಸಗಳನ್ನು ಮಾಡ್ತಾರೆ. ಅರ್ಥ ಆಯ್ತಾ? ಒಂದು ಸಿಕ್ಕಾಪಟ್ಟೆ ಒಂದು ರಿಸ್ಕಿ ಕೆಲಸಗಳು ಮಾಡ್ತಾರೆ. ಅದೇ ರೀತಿ ಒಂದು ಊಹೆನೂ ಮಾಡಿರಬಾರ್ದು ಫ್ಯೂಚರ್ ಬಗ್ಗೆ. ಆ ಥರ ಒಂದು ಸಾಂಗ್ಗಳಾಗಿರ್ಬೋದು, ಆ ಥರ ಒಂದು ಮೂವಿಗಳಾಗಿರ್ಬೋದು ಸಿಕ್ಕಾಪಟ್ಟೆ ಟ್ರೆಂಡಿಯಾಗಿ ಒಂದು ಟ್ರೆಂಡ್ ಆಗೋ ರೀತಿ ಮಾಡ್ತಾರೆ. ಅರ್ಥ ಆಯ್ತಾ? ಟ್ರೆಂಡ್ ಆಗದೇ ಇದ್ರೂ ಸಹ ಟ್ರೆಂಡ್ ಆಗುತ್ತೆ. ಯಾರೇಳಿ ಒಂದು ಡೈರೆಕ್ಷನ್ನು ಅಥವಾ ಈ ಒಂದು ಮೂವಿನ ಕ್ರಿಯೇಟ್ ಮಾಡ್ತಿರೋದು, ಅದೇ ರೀತಿ ಈ ಸಾಂಗ್ನ ಕ್ರಿಯೇಟ್ ಮಾಡ್ತಿರೋದು ಉಪ್ಪಿ ಸರ್. ಅರ್ಥ ಆಯ್ತಾ? ಈ ಸಿನಿಮಾದ ಬಗ್ಗೆ ನಮ್ಮ ರಾಜ್ಯದಲ್ಲಿ ಅಲ್ಲದೆ ಪಕ್ಕದ ರಾಜ್ಯಗಳಲ್ಲೂ ಸಹ ದೊಡ್ಡ ನಿರೀಕ್ಷೆ ಇದೆ. ಅರ್ಥ ಆಯ್ತಾ? ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅಂತ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಈ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಪ್ರತಿಯೊಬ್ಬರು ಸಹ ನೋಡೋದಂತೂ ಗ್ಯಾರಂಟಿ. ಯಾಕೆಂದರೆ ಒಂದು ಅಷ್ಟರ ಮಟ್ಟಿಗೆ ಡಿಫ್ರೆಂಟ್ ಆಗಿದೆ. ಅರ್ಥ ಆಯ್ತಾ? ಒಂದು ಏನೋ ಒಂಥರ ಮೂವಿ, ಒಂದು ಟ್ರೈಲರ್ ಆಗಿರ್ಬೋದು, ಒಂದು ಟೀಸರ್, ಏನೋ ಒಂಥರ ಸಾಂಗ್ಗಳು ಅಷ್ಟೇ. ಸಾಂಗು ಅಷ್ಟೇ. ಮೊನ್ನೆ ಒಂದು 40 ಸೆಕೆಂಡ 42 ಸೆಕೆಂಡ್ ಇರಬೇಕು, ಅದನ್ನು ಸಹ ರಿಲೀಸ್ ಮಾಡಿದರು. ಸಿಕ್ಕಾಪಟ್ಟೆ ಏನೋ ಒಂಥರ ಹೊಸ ಕ್ರಿಯೇಟಿವಿಟಿ ಗುರು, ನೋಡೋದಕ್ಕೂ ಕೇಳೋದಕ್ಕೂ ಸಿಕ್ಕಾಪಟ್ಟೆ ಒಂದು ಡಿಫ್ರೆಂಟ್ ಅನ್ನಿಸ್ತದೆ. ಅರ್ಥ ಆಯ್ತಾ? ದಯವಿಟ್ಟು ಈ ಥರ ಒಂದು ಕ್ರಿಯೇಟಿವಿಟಿಗಳು ಇನ್ನೂ ಸಹ ಯಾರಾದರೂ ಇದ್ದರೆ ದಯವಿಟ್ಟು ಬೆಳಕಿಗೆ ಬಂದರೆ ತುಂಬ ಒಳ್ಳೆಯದು. ಅರ್ಥ ಆಯ್ತಾ? ಇದೇ ಥರ ಕ್ರಿಯೇಟರ್ಸು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅಂಥವ್ರು ಸಹ ಬೆಳಕಿಗೆ ಬಂದರೆ ತುಂಬ ಒಳ್ಳೆಯದು. ಅದೇ ರೀತಿ ಅಂಥವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅದನ್ನು ವಿಚಾರಗಳು ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.